ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಬಿಸಿಯಾಗಿರೋ ಪಾವ್ ಭಾಜಿ ಮಾಡೋಣ ಇವತ್ತು. ಒಳ್ಳೆ ಚಳಿ ಇದೆ ಹೊರಗಡೆ. ಸೊ ಈವ್ನಿಂಗ್ ಟೈಮಲ್ಲಿ ಇದು ಆ್ಯಸ್ ಅ ಡಿನ್ನರ್ ತೊಗೊಂಡ್ರೆ ತುಂಬ ರುಚಿಯಾಗೂ ಅನಿಸುತ್ತೆ, ಸೂಪರಾಗಿ ಇರುತ್ತೆ. ಇದಕ್ಕೆ ನಾನು 4 ಕೆ ಜಿಯಷ್ಟು ಆಲೂಗಡ್ಡೆ ತೊಗೊಂಡಿರೋದು, ಒಂದು 200 ಗ್ರಾಮು, ಒಂದು ದೊಡ್ಡ ಬಟ್ಲದಷ್ಟು ಕಾಲಿಫ್ಲವರ್ ಮತ್ತು 2 ಗಜ್ಜರಿ ಮತ್ತು 2 4 ಸೈಜ್ ಮೇಲೆ ಡಿಪೆಂಡು. ದೊಡ್ಡದಾದ 2, ಚಿಕ್ಕದಾದರೆ 4 ಕ್ಯಾಪ್ಸಿಕಮನ್ನು ತೊಗೊಂಡಿರೋದು. ಇದನ್ನೆಲ್ಲ ಚೆನ್ನಾಗಿ ಮುಂಚೆ ನಾನು ಒಂದು ಸರಿ ತೊಳ್ಕೊಂಡಿದ್ದೆ, ಸ್ಟಿಲ್ ಇನ್ನೊಂದು ಸರಿ ಹೆಚ್ಚಾದ ಮೇಲೆ ಇನ್ನೊಂದು ಸರಿ ತೊಳ್ಕೊತಾ ಇದ್ದೀನಿ. ಈಗ ಸುಮಾರು 1 ಲೀಟ್ರಷ್ಟು ನೀರು ಹಾಕಿಬಿಟ್ಟು 100 ಗ್ರಾಮ್ 1 ಕಪ್ಪಷ್ಟು ಹಸಿ ಬಟಾಣಿ ಹಾಕಿ ಇದನ್ನು ಚೆನ್ನಾಗಿ ಕುಕ್ಕರಲ್ಲಿ 3 ವಿಸಲ್ ಆಗುವವರೆಗೂ ಕುದಿಸ್ಕೊಳ್ಳೋಣ. 3 ವಿಸಲ್ ಆದರೆ ಸಾಕಾಗತ್ತೆ. 3 ಹಣ್ಣಾಗಿರೋ ರೆಡ್ ಟೊಮ್ಯಾಟೊ ತೊಗೊಂಡಿರೋದು. ಇದಕ್ಕೆ ಆರ್ಟಿಫಿಷಿಯಲ್ ಕಲರ್ ಹಾಕ್ತಾಯಿಲ್ಲ ನಾವು. ಸೊ ಇದಕ್ಕೆ 1.5 ಸ್ಪೂನ್ ರೆಡ್ ಚಿಲ್ಲಿದು ಪೇಸ್ಟ್ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಇತ್ತು, ನೀವು ಇದ್ದಿದ್ದಿಲ್ಲ ಅಂದರೆ ರೆಡ್ ಚಿಲ್ಲಿ, ಬ್ಯಾಡಗಿ ಚಿಲ್ಲಿ ಹಾಕ್ಬೋದು. ಮತ್ತು 1.5 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಇದಕ್ಕೆ ನೀರು ಹಾಕೋದು ಬೇಕಾಗಿಲ್ಲ. ಈಗ ಸುಮಾರು 20-25 ಬೆಳ್ಳುಳ್ಳಿನ ನಾನು ಜಜ್ಕೊಂಡಿದ್ದೀನಿ. ಈಗ ನಮ್ಮದು ಪಾವ್ ಭಾಜಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಬಟ್ಲದಷ್ಟು ಎಣ್ಣೆ ಕಾಸಿ ಅದರಲ್ಲಿ ಬೆಳ್ಳುಳ್ಳಿ ನಾವು ಕ್ರಷ್ ಮಾಡಿದ್ವಲ್ಲ ಅದನ್ನು ಹಾಕಿ ಸುಮಾರು 1 2 ನಿಮಿಷ ಹೀಗೆ ಬಾಡಿಸ್ಕೋಬೇಕು. ಅದರ ಹಸಿ ವಾಸನೆ ಹೋಗಿಂದ ಪೂರ್ತಿ ಸಣ್ಣಗೆ ಹೆಚ್ಚಿರೋ, ಚಾಪರಲ್ಲಿ ಹಾಕಿರೋ ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಹಾಕ್ತಾ ಇರೋದು. ನಿಮ್ಮ ಹತ್ರ ಚಾಪರ್ ಇಲ್ಲದೇ ಇದೆ, ನೀವು ತರಿಯಾಗಿ ಮಿಕ್ಸಿನಲ್ಲಿ ರುಬ್ಕೊಂಡು ಹಾಕ್ಬೋದು. ಚೆನ್ನಾಗಿ ಪೇಸ್ಟಾಗಿ ಬರುತ್ತೆ, ಪಾವ್ ಭಾಜಿ ಚೆನ್ನಾಗಿರುತ್ತೆ. ಈರುಳ್ಳಿ ವಾಸನೆ ಹೋಗೋಕ್ಕೆ ಸುಮಾರು 4-5 ನಿಮಿಷ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಹೀಗೇ ಹುರ್ಕೋಬೇಕು. ಹಸಿ ವಾಸನೆ ಹೋದಾದ್ಮೇಲೆ ನಾವು ರೆಡ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಟೊಮೆಟೊ, ಚಿಲ್ಲಿ ಪೇಸ್ಟು ಮತ್ತು ಖಾರದ ಪುಡಿ ಹಾಕಿ ಅದನ್ನು ಹಾಕೊಳ್ಳೋಣ. ನೋಡಿ ನ್ಯಾಚುರಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಇದರದ್ದು. ಈಗ ಇದನ್ನು ಸುಮಾರು 3-4 ನಿಮಿಷ ಹೀಗೇ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಫ್ಲೇಮ್ ಹೈ ಇಟ್ಟು ಮಾಡ್ಕೊಳ್ಳಿ, ಸೊ ಚೆನ್ನಾಗಿ ಬೇಯುತ್ತೆ ಮತ್ತು ಒಂದು ಒಳ್ಳೆ ಫ್ಲೇವರ್ನು ಬರುತ್ತೆ. ಆಮೇಲೆ 2.5 ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಕಿರೋದು. ಯಾವ ಕಂಪ್ನಿದಾದರೂ ಯೂಸ್ ಮಾಡ್ಬೋದು. ಮಾರ್ಕೆಟಲ್ಲಿ ಸಿಗೋ ಪಾವ್ ಭಾಜಿ ಮಸಾಲಾನ ಆ್ಯಡ್ ಮಾಡಿದ್ದೆ. ಸುಮಾರು 2 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಕಂಪ್ಲೀಟ್ ನಮ್ಮದು ಸ್ಟ್ರಾಂಗ್ ಎಲ್ಲ ಇದೋ ಮಸಾಲ ರೆಡಿ ಆಯಿತು. ಇವಾಗ ಖಾರದ ಪುಡಿ ಇದೆ, ಮಸಾಲೆ ಇದೆ, ಎಲ್ಲ ಇದೆ. ಈಗ ತರಕಾರಿನ ಮಿಕ್ಸ್ ಮಾಡ್ಬೋದು. ನೋಡಿ ನಾನಿಷ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮದು ಕುಕ್ಕರ್ ಬೆಂದು ಆ್ಯಂಡ್ ಪ್ರೆಷರ್ನು ಇಳಿದ್ಬಿಟ್ಟು ರೆಡಿಯಾಗಿದೆ. ಚೆನ್ನಾಗಿ ಪೇಸ್ಟ್ ಆಗೋ ಹಾಗೆ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ನಮ್ಮ ಮಸಾಲೆಗೆ ಸೇರಿಸ್ಕೊಳ್ಳೋಣ. ತುಂಬ ಬೇಗ ಆಗುತ್ತೆ. 2 ಸೈಮಲ್ಟೇನಿಯಸ್ಲಿ ಒಂದು ಸಾರಿ ಕುಕ್ಕರ್ ಇಟ್ಬಿಟ್ಟು ದೊಡ್ಡ ಹೋಳು ಹೆಚ್ಕೊಳ್ಳೋದು ಒಂದು 5 ನಿಮಿಷದ ಕೆಲಸ. ಕುಕ್ಕರ್ ಹೊಡೆಯೋಷ್ಟರಲ್ಲಿ ನಮ್ಮದು ಈರುಳ್ಳಿ ಹೆಚ್ಕೊಂಡು ಚಾಪರಲ್ಲಿ ಹಾಕ್ಕೊಂಡು ಮಸಾಲೆ ಮಾಡ್ಕೊಂಡ್ಬಿಡೋದು. 2 ಸೈಮಲ್ಟೇನಿಯಸ್ಲಿ ಮಾಡಿದರೆ 30 ಮಿನಿಟ್ಸಲ್ಲಿ ಪಾವ್ ಭಾಜಿ ರೆಡಿಯಾಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ಟೈಮಲ್ಲಿ ಒಂದು 3 ಸ್ಪೂನಷ್ಟು ಬಟರನ್ನು ಆ್ಯಡ್ ಮಾಡಿದ್ದೀನಿ ನಾನು. ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದು ಬಟರ್ ಕರಗ್ತಾ ಒಂದು ಒಳ್ಳೆ ಘಮ ಬರುತ್ತೆ ನಮಗೆ. ಈ ಟೈಮಲ್ಲಿ ನಾವು ಸ್ವಲ್ಪ ಫ್ಲೇಮನ್ನು ಕಡಿಮೆ ಮಾಡಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಅದು ಕುದ್ದಾದಮೇಲೆ ಈಗ ನಾವು ಪಾವನ್ನ ರೆಡಿ ಮಾಡೋಣ. ಈಗ ರೆಡಿ ಟು ಸರ್ವ್ ಇದೆ ಪಾವ್ ಭಾಜಿ. ಈಗ ನೋಡಿ ಸ್ವಲ್ಪ ಬಟರಲ್ಲಿ ಆನಿಯನ್ ಮತ್ತು ಕೊತ್ತಂಬರಿ ಹಾಕ್ಕೊಂಡೆ ಸ್ವಲ್ಪ ಸಬ್ಜಿ ಹಾಕ್ಕೊಂಡು ಪಾವನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಎಷ್ಟು ಜಾಸ್ತಿ ಬಟರ್ ಹಾಕ್ತೀರಾ ಅಷ್ಟು ರುಚಿನೇ ಆಗುತ್ತೆ. ಆದರೆ ನಮ್ಮದು ಎಷ್ಟು ನಾವು ತಿಂತೀವಿ ಬಟರು ಅದ್ರ ಮೇಲೆ ಡಿಪೆಂಡ್. ನೀವು ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಇರುತ್ತೆ ಬಟರ್ ಪಾವ್. ಈಗ ಬಟರ್ ಪಾವ್ ರೆಡಿ ಆಯಿತು. ಆನಿಯನ್ ಸೈಡ್ನಲ್ಲಿ ಇಟ್ಬಿಟ್ಟು ಬಿಸಿ ಭಾಜಿನ ಸರ್ವ್ ಮಾಡೋಣ. ಯಾರಿಗೆ ನೋಡಿ ಬಾಯಲ್ಲಿ ನೀರು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಕನ್ನಡ. ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ದ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.